ಮುಸ್ಲಿಮರು ಎನ್ನುವ ಕಾರಣಕ್ಕೆ ಮಾತ್ರ ಇದು ಹೊರಗೆ ಬಂತ. ಮುಸಲ್ಮಾನರ ಹೆಸರು ತೆಗೆದ್ರೇನೆ ಅದಕ್ಕೆ ತಾಕತ್ತು ಬರ್ತದೆ, ಮೈಲೇಜ್ ಸಿಗ್ತದೆ. ಅದರದ್ದೇ ಹಸಿವೆಯಲ್ಲಿದ್ದವರು ತುಂಬಾ ಜನ ಇದ್ದಾರೆ. ಖಾಲಿ ಮುಸಲ್ಮಾನರ ಬಗ್ಗೆನೇ ಮಾತಾಡುವ ಡೂಪ್ಲಿಕೇಟ್ ಹಿಂದುತ್ವ ಕೆಲವು ಇದ್ದಾರೆ. ಅವರಿಗೆಲ್ಲ ಆಹಾರ ಆಗ್ಬೋದು ಅಷ್ಟು. ರಾಮರಾಜ್ಯ ಆಗ್ತದೆ, ಕಪ್ಪು ಹಣ ಬರ್ತದೆ, ಚಿನ್ನ ರಸ್ತೆ ಆಗ್ತದೆ, ಪೆಟ್ರೋಲಿಗೆ ಕಮ್ಮಿ ಆಗ್ತದೆ. ಬಿಜೆಪಿಯಲ್ಲಿ ಇದ್ದಂತ ಹುಡುಗರನ್ನು ಕಾಂಗ್ರೆಸ್ನವ್ರು ಯಾವತ್ತೂ ನಂಬುದಿಲ್ಲ. ಬರಸಿಟ್ಟಿದ್ದಾನಲ್ಲ ಸರ್ ಸುರತ್ಕಲ್ಲಿದು, ಈ ವ್ಯಕ್ತಿಗೆ ನಾನು ನೋಡ್ಲೇ ಇಲ್ಲ. ನಾವು ನೋಡದ ಮುಖ ಈಗಿರುವುದಲ್ಲಿ ಹೆಂಚಿನ ವಾಲ್ಕೆರೆ ಈ ನಮ್ನೆ ಗಲಾಟೆ ಪುರ ಪೋಡಿಗೆ ಪೂಜಾ ಮಾರ್ರೆ. ವಾಲ್ಕೆ ದನದ ಹಣ ತಿಂದ ವಾಲ್ಕೆ, ಅಲ್ಲಿ ಅವರನ್ನು ಲೂಟ್ತಾನೆ ವಾಲ್ಕೆ. ನನಗೆ ಲೂಟಿದಾದ್ರೆ ಈ ಪರಿಸ್ಥಿತಿ ಬೇಕಾ ನನಗೆ? ಅಂದ್ರೆ ಪರಿಸ್ಥಿತಿ ಹಾಳಾಗ್ಲಿಲ್ಲ. ಸತ್ಯಕ್ಕೋಸ್ಕರ ಏನಾದ್ರೂ ಒಂದು ಹೋರಾಟ ಆಗ್ತಾ ಉಂಟಾ? ಅದರ ವಿರುದ್ಧ ಹೋರಾಟ ಮಾಡುದು ಇವರೇ. ಹಿಂದೂ ಹೇಳುವಂತದ್ದು ವಸ್ತು ಈಗ ಎಂತ ಚಾಲಿತಿಯಲ್ಲಿ ಉಂಟು ಸರ್, ಇದೆಲ್ಲ ಡೂಪ್ಲಿಕೇಟ್. ನಮ್ಗೆ ಇವರೊಟ್ಟಿಗೆ ಓದೋದಕ್ಕೆ ಲಾಭ ಎಂತಂದ್ರೆ ಖಾಲಿ ಕೇಸ್ ಹುಡುಗರಿಗೆ. ಆಸ್ಪತ್ರೆಯಲ್ಲಿದ್ದ ಹುಡುಗನನ್ನು ಹೋರಾಟಕ್ಕೆ ಕಳಿಸಿದ್ರು ಇವರು. ಹುಡುಗರು ಮೂರ್ಖರು ಸರ್ ಪಾಪ, ಅಂತದೇ ಹುಡುಗರು ಹುಡುಕುದು ಇವರು. ನೀನು 4 ಜನ ನೀನು ಹಿಡ್ಕೊಂಡು ಬರ್ಬೇಕಂತ ಈಗ ಗಂಟ ಘೋಷವಾಗಿ ಹೇಳ್ತಿದ್ರಲ್ಲ ಸರ್. ಈಗ ಒಬ್ಬರಿಗೆ ಕೆಲಸ ಕೊಡುವಷ್ಟು ಯೋಗ್ಯತೆ ಇವರ ಹತ್ರ ಇಲ್ಲ. ಕೋಟಿ ಗಟ್ಟಲೆ ನಾಯಕರೆಲ್ಲ ದುಡ್ಡು ಮಾಡಿದ್ದಾರೆ, ನಮ್ಗೆ ನಂಜಿಲ್ಲ. ಅವ್ರು ಮಾಡ್ಲಿಕ್ಕೆ ಅವರಿಗೆ ಗೊತ್ತುಂಟು, ಹೇಗೆ ಸುಳ್ಳು ಹೇಳ್ಬೇಕು, ಹೇಗೆ ಮಾಡ್ಬೇಕು, ಅದೆಲ್ಲ ಮಾಡಿದ್ದಾರೆ. ಮುಸ್ಲಿಂ ಸಂಘಟನೆಯಲ್ಲಿ ಹೋರಾಟ ಮಾಡ್ತಿದ್ರೆ ಇವತ್ತಿದ್ದನ್ನು ಅವ್ರು ಬೆಂಜಲ್ಲಿ ತಿರುಗುತ್ತಾರೆ. ಇವರು ಒಟ್ಟಾಗ್ಲಿಲ್ಲ, ಸೇರ್ಲಿಕ್ಕೆ ಮನಸ್ಸಿಲ್ಲ, ಜೀವನ ತೆಗಿಲಿಕ್ಕೆ ಸಂಘಟನೆ ಇದು. ನನ್ನ ಮನೆ ಉದ್ಧಾರ ಮಾಡ್ಲಿಕ್ಕೆ ನಾನು ನೋಡ್ತೇನೆ ಹೊರತು ಸಮಾಜ ಉದ್ಧಾರಕ್ಕೆ ನನಗೇನು ಅಗತ್ಯ ಇಲ್ಲ. ನನ್ನಿಂದ ಯಾರಿಗೆ ಖರ್ಚು ಮಾಡ್ಲಿಕ್ಕೆ ಆಗುದಿಲ್ಲ. ಕಿಸೆಗಟ್ಟಿದ್ರೆ ಬನ್ನಿ ಮಂತ್ರ ಮಾಡಿ ದುಡ್ಡು ಮಾಡಬಹುದಿತ್ತಲ್ಲ. ಅವನೇ ದುಡ್ಡು ಮಾಡಿದೀಗ ಮಂತ್ರವಾದಿ. ನೀವು ದುಡಿತೀರಾ, ನೀವು ತಿಂತೀರಾ. ನಿಮ್ಗೆ ಅಲ್ಲಿ ಮ್ಯಾಜಿಕ್ ಅಲ್ಲಿ ಯಾವ ದೇವರಸ ತಂದು ಕೊಡುದಿಲ್ಲ. ಇಲ್ಲಿ ಗೋಮಾತೆ ವರ್ಷಕ್ಕೊಮ್ಮೆ ಅದಕ್ಕೆ ಪೂಜೆ ಎಂತದು 3 ಕಾಸಿನವರ್ದು. ಹಿಂದೆಯಿಂದ ಎಷ್ಟು ದನ ಮಾರ್ತಾರೆ? 850 ದನ ಉಂಟು. ಅವನಷ್ಟು ದೊಡ್ಡ ಹಿಂದುತ್ವ ಯಾರು ಇದ್ದಾರೆ ಈಗ? ಇದುವರೆಗೆ ಅದು 300 ಇರ್ಬೇಕು. ಗೋ ಕಡಿತಾರಲ್ಲ, ಅವರಿಗಿಂತ ನೀವು ಥರ್ಡ್ ರೇಟ್. ನೀವು ಅಲ್ಲೇ ಬಿಜೆಪಿ ಅವರು ಹೋಗಿ ಅವ್ರದ್ದು ಇದ್ದೇ ಇಡೀ ಸೆಡ್ ಅನ್ನು ಹಾಳು ಮಾಡಿದಾರ. ಬೇಜಾರಾಗುದಿಲ್ಲ. ಚಿಕ್ಕ ಚಿಕ್ಕ ಕರುವನ್ನು ಮಟನ್ ಹೇಳಿ ಮಾರ್ತಾನಂದು ಹೇಳುವಂತ ಮೂರ್ಖರು ಇವರು. ಹಿಂದುತ್ವದೊಂದು ಮುಖವಾಡ ಹಾಕಿ ಇವರು ಮಾಡುದು ದಂಧೆ, ಬೇರೆ ಏನಲ್ಲ. ನಮ್ಗೆ ಸುರಿಗೆ ಗೊತ್ತಿದ್ರು ನಾವು ಸಿದ್ದು ದಂಧೆ ಮಾಡ್ತಿರ್ಲಿಲ್ವ? ನಮ್ಗೆ ಪ್ರಾಮಾಣಿಕವಾಗಿ ನಡಿಲಿಕ್ಕೆ ಕಳಿಸಿದ್ರು. ನಿಮ್ಮದೆಂತಾದ್ರೂ ಕೆಲಸ ಉಂಟಂದ್ರೆ ಅವರ ಕೈಕೆಲ್ಲ ಈಡಿರಿ, ಆಗ ನೀವು ಏನಾದ್ರೂ ಆಗ್ಬೋದು. ಇಲ್ಲ ನಿಮ್ಗೆ ಏನಾದ್ರೂ ಮತ್ಲಬ್ ಉಂಟಾ, ಹೋಗಿ ನೀವು ಸಂಘಟನೆಗೆ ಸೇರಿ. ಎಕ್ಸ್ಟ್ರೀಮ್ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಕಷ್ಟ, ತುಂಬಾ ಕಷ್ಟ ಆಗ್ತದೆ, ಆದ್ರೆ ಮಾಡ್ಬೇಕು. ಈಗ ಮೊನ್ನೆ ತಾನೇ ಧರ್ಮಸ್ಥಳದಲ್ಲಿ ಅಮ್ಮ ಮಗಳು ಇಬ್ಬರು ಚಿನ್ನ ಕಳ್ಳತನ ಮಾಡಿದಾರಂತ, ಅದು ಮುಸ್ಲಿಂ ಸಮಾಜಕ್ಕೆ ಸೇರಿದವರಂತ ಒಂದು ಬಂಧನ ಮಾಡಿದ್ರು ಅಂತ ದೊಡ್ಡ ಮಟ್ಟದ ಪ್ರಚಾರ ಆಯಿತು. ಬೇರೆ ಎಲ್ಲ ಯಾವುದೇ ಒಂದು ಕಳ್ಳತನ ಆಗಲಿ, ಕೊಲೆಗಳಾಗಲಿ, ಅತ್ಯಾಚಾರ ಆಗಲಿ ಹೊರಗೆ ಬರುವುದಿಲ್ಲ. ಮುಸ್ಲಿಮರು ಎನ್ನುವ ಕಾರಣಕ್ಕೆ ಮಾತ್ರ ಇದು ಹೊರಗೆ ಬಂತ ಇರಬಹುದು. ಈಗ ಯಾವುದೇ ಒಂದು ವಿಷಯ ಹೇಳ್ತಾರಲ್ಲ, ಅದಕ್ಕೆ ಜಾಸ್ತಿ ತಾಕತ್ತು ಬರಬೇಕಾದ್ರೆ ಮುಸಲ್ಮಾನರ ಹೆಸರು ತೆಗೆದ್ರೇನೆ ಅದಕ್ಕೆ ತಾಕತ್ತು ಬರ್ತದೆ. ಯಾಕಂದ್ರೆ ಅದರದ್ದೇ ಒಂದು ಹಸಿವೆಯಲ್ಲಿದ್ದವರು ತುಂಬ ಜನ ಇದ್ದಾರೆ. ಯಾವಾಗ ನಾನಂತ ಮುಸಲ್ಮಾನರ ಸಪೋರ್ಟ್ ಅಲ್ಲ, ಆದರೆ ಕೆಲವು ಸಂದರ್ಭದಲ್ಲಿ ಇವರ ಬೇಳೆ ಬೇಯಿಸಲಿಕ್ಕೆ ಇವರು ಮುಸಲ್ಮಾನರನ್ನು ತಂದು ಹಾಕ್ತಾರೆ. ಅದೇ ಥರ ಇದು ಇವರು ಮುಸಲ್ಮಾನರು ಮಾಡಿದ್ದಾರೆ, ಅವರ ಕಾನೂನು ಪ್ರಕಾರ ಎಂಥ ಶಿಕ್ಷೆ ಆಗಬೇಕಾದ ಆಗಲಿ ಅವರದ್ದು. ಅದಕ್ಕೆ ನಮ್ಮದು ಏನೋ ಅದರ ಬಗ್ಗೆ ಮಾತಾಡಲಿಕ್ಕೆ ಸಾಗುವುದಿಲ್ಲ. ಆದರೆ ಒಂದು ಸರಿಯಾಗಿ ನಮಗೆ ಕಾಣ್ತದೆ ಅಂತಂದರೆ, ಇದರಲ್ಲಿ ಮುಸಲ್ಮಾನರ ಹೆಸರು ತೆಗೆದ ಕೂಡಲೇ ಅದಕ್ಕೆ ಸ್ವಲ್ಪ ಮೈಲೇಜ್ ಸಿಗ್ತದೆ. ಯಾವುದರಲ್ಲಿ? ಈ ಮಾಧ್ಯಮದಲ್ಲಿ ಆಗಲಿ, ವಿಡಿಯೋ, ಯೂಟ್ಯೂಬು ಇದರಲ್ಲೆಲ್ಲ ಸಿಗ್ತದೆ. ಮತ್ತು ಸ್ವಲ್ಪಷ್ಟು ಡೂಪ್ಲಿಕೇಟ್ ಹಿಂದುತ್ವ ಹೇಳುವಂಥದ್ದು, ಖಾಲಿ ಮುಸಲ್ಮಾನರ ಬಗ್ಗೆನೇ ಮಾತಾಡುವ ಡೂಪ್ಲಿಕೇಟ್ ಹಿಂದುತ್ವ ಕೆಲವು ಇದ್ದಾರೆ. ಅವರಿಗೆಲ್ಲ ಆಹಾರ ಆಗ್ಬೋದು ಅಷ್ಟೇ, ಅದಕ್ಕಿಂತ ಬೇರೆ ಏನಾಗಲಿಕ್ಕಿಲ್ಲ. ಯಾಕಂದರೆ ಬೇಕಾದಷ್ಟು ಉಂಟು ಹಿಂದೂ ಸಮಾಜಕ್ಕೆ ಮಾಡಲಿಕ್ಕೆ. ಹಿಂದೂ ಸಮಾಜಕ್ಕೆ ಬೇಕಾದಷ್ಟು ತೊಂದರೆ ಉಂಟು. ಹಿಂದೂ ಸಮಾಜದವರೇ ಕದಿತಾರೆ. ಕದಿಲಿಕ್ಕೆ ಕಾರಣ ಅಂತಂದು ಕೇಳಲಿಕ್ಕೆ ಈ ನಮ್ಮನೆ ನಮ್ಮದು ನಿರುದ್ಯೋಗಿ ಸಮಸ್ಯೆ ಬಂದಿದೆ. ಕಲ್ತವರಿಗೆ ಕೆಲಸ ಉಂಟ ಈಗ? ಇಲ್ಲ. ಮತ್ತೇನು ಮಾಡ್ತಾನೆ? ಕದಿಯೋದು ಏನು ಮಾಡ್ತಾನೆ? ಮತ್ತು ಕದಿಯುವ ಪರಿಸ್ಥಿತಿ ಬರ್ತದೆ. ಎಲ್ಲೂ ಕೆಲಸ ಇಲ್ಲ ಈಗ ಯಾರಿಗೆ ಸಹ. ದಕ್ಷಿಣ ಕನ್ನಡ ಆಗಲಿ, ಉಡುಪಿ ಜಿಲ್ಲೆಯಲ್ಲಾದರೆ ಇಲ್ಲಿ ಇರುವಂಥ ಕೆಲಸದವರಿಗೆ ಕೆಲಸ ಇಲ್ಲ. ಎಲ್ಲ UP, ಬಿಹಾರ, ಅಸ್ಸಾಂ, ಬಾಂಗ್ಲಾ, ಇಲ್ಲಿಂದೆಲ್ಲ ಕೆಲಸಕ್ಕೆ ಇಲ್ಲಿ ಬರ್ತಾರೆ. ಎಲ್ಲಿ ಕೆಲಸ ಉಂಟು? ಮತ್ತು ಆ ಹುಡುಗರು ಏನು ಮಾಡಬೇಕು? ಪ್ಯಾಂಟ್ ಹಾಕಲಿಕ್ಕೆ ಕಲ್ತಿದ್ದಾನೆ, ಶೂ ಹಾಕಲಿಕ್ಕೆ ಕಲ್ತಿದ್ದಾನೆ, ವೆಹಿಕಲ್ ಹಿಡ್ಕೊಂಡು ತಿರುಗಲಿಕ್ಕೆ ಕಲ್ತಿದ್ದಾನೆ. ಮೇಂಟೈನ್ ಮಾಡಬೇಕಲ್ಲ ಸರ್. ಯಾವ ಥರ ಮಾಡ್ತಾನೆ ಅವನು ಮೇಂಟೈನ್ ಮಾಡಬೇಕಲ್ಲ. ನಾನು ಈ ಥರ ನಂದು ಜೀವನ ಶೈಲಿ ಇದಾಗಿದೆ,
ಕದಿಲೇವ ಪರಿಸ್ಥಿತಿ, ಬೇರೆ ಏನಿಲ್ಲ ಇಲ್ಲಿ, ವ್ಯವಹಾರ ಏನು ಸಿಗುವುದಿಲ್ಲ. ಸರ್, ಒಂದು ಕಾಲದಲ್ಲಿ ನಮ್ಮ ಕರಾವಳಿ ಅಂದರೆ ಹಿಂದುತ್ವದ ಭದ್ರಕೋಟೆ, ಹಿಂದುತ್ವಕ್ಕೆ ಅನ್ಯಾಯ ಆದಾಗ ಎಲ್ಲ ಸಂಘಟನೆಗಳು, ಶ್ರೀರಾಮ್ ಸೇನೆ ಆಗಲಿ, ಬಜರಂಗ ದಳ ಆಗಲಿ, ವಿಶ್ವ ಹಿಂದೂ ಪರಿಷತ್ ಆಗಲಿ, ಎಲ್ಲ ನಾನಾ ರೀತಿಯಲ್ಲಿ ಅಲ್ಲಲ್ಲಿ ಪ್ರತಿಭಟನೆಗಳು, ಹೋರಾಟಗಳು. ಒಂದು ಹಿಂದೂಗೆ ಅನ್ಯಾಯ ಆದರೆ ಅಲ್ಲಿ ತಕ್ಷಣ ಬರುವಂಥ ಕಾರ್ಯಕರ್ತರಿದ್ದರು. ಬಿ ಜೆ ಪಿ ಕೂಡ ಒಂದು ಹಿಂದುತ್ವದ ಒಂದು ಭಾಗವಾಗಿತ್ತು, ತಕ್ಷಣ ಪ್ರತಿಕ್ರಿಯೆ ಕೊಡ್ತಾ ಇತ್ತು. ಹಿಂದುತ್ವದ ಹೆಸರಲ್ಲೇ ಬಿ ಜೆ ಪಿ ಕೂಡ ಅಧಿಕಾರಕ್ಕೆ ಬಂತು. ಇತ್ತೀಚೆಗೆ ಸ್ವಲ್ಪ ಮೌನ ಆದಂಗಿದೆ. ಮತ್ತು ಒಂದು ಹಿಂದುತ್ವ ಅಂದರೆ ಒಂದು ಏನು ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿ ಉಳಿದಿದೆ. ಇದಕ್ಕೆಲ್ಲ ಏನು ಕಾರಣ ಇರ್ಬೋದು ಸರ್? ಮುಟ್ಟುವಂಥ ಗುರಿ ಮುಟ್ಟಿ ಆಗಿದೆ ಅವರು. ಯಾವತ್ತು ಒಂದು ಹಿಂದೂ ಸಂಘಟನೆ ಹೇಳಿ ಕಾರ್ಯಕರ್ತರನ್ನೆಲ್ಲ ಹೆಬ್ಬಿಸಿದ್ರು ಒಮ್ಮೆ. ಯಾಕಂದರೆ ಬಿ ಜೆ ಪಿಯವರ ಹತ್ರ ಹಿಂದೂ ಪರ ಸಂಘಟನೆ ಹೇಳಿ ಬರುವಂಥ ಹುಡುಗರು ಇರಲಿಲ್ಲ. ಪ್ರಭಾವ ಇಲ್ಲಿ ಜಾಸ್ತಿ ಇತ್ತಂದರೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ನವರದ್ದು ಒಳ್ಳೆ ಪ್ರಭಾವ ಇತ್ತು ಆ ಟೈಮಲ್ಲಿ. ಕಾಂಗ್ರೆಸ್ ಭದ್ರಕೋಟೆ ಇದು ಒಂದು ಕಾಲದಲ್ಲಿ. ಬಿ ಜೆ ಪಿ ಭದ್ರಕೋಟೆ, ರಾಮ ಮಂದಿರ ವಿಶ್ವ ಆದ ಮೇಲೆ ಬಿ ಜೆ ಪಿ ಭದ್ರಕೋಟೆ ಅದನ್ನು ಅವರು ತಗೊಂಡಿದ್ದಾರೆ ಹೊರತು ಇದು ಒರಿಜಿನಲ್ ಕಾಂಗ್ರೆಸ್ ಭದ್ರಕೋಟೆ ಮೊದಲು. ಇಲ್ಲಿ ಜನಾರ್ದನ್ ಪೂಜಾರಿ ಆಗಲಿ ಯಾರ್ಯಾರು ವಿನ್ನಾಗಿ ಹೋದಂಥವ್ರು. ಯಾವತ್ತು ಹಿಂದೂಗಳಿಗೊಂದು ಬಿ ಜೆ ಪಿದೊಂದು ಇಲ್ಲೂ ಭದ್ರಕೋಟೆ ಬೇಕು ಹೇಳುವಂಥದ್ದೊಂದು ಭಾರಿ ಅಪೇಕ್ಷೆ ಇತ್ತು. ಅದು ದೇವರ ದಯದಲ್ಲಿ ಆಯಿತು. ಮತ್ತು ಕೇಂದ್ರದಲ್ಲಿ ಸಹ ಬಿ ಜೆ ಪಿ ಗೌರ್ಮೆಂಟ್ ಬರಬೇಕು, ನಮ್ಮ ರಾಮರಾಜ್ಯ ಆಗ್ತದೆ, ಇದೆಲ್ಲ ಒಂದು ಕಲ್ಪನೆ ಒಂದಿತ್ತು ಎಲ್ಲರ ಹತ್ರ. ವಿದೇಶದಲ್ಲಿರುವಂಥ ಕಪ್ಪು ಹಣ ಬರ್ತದೆ ಮತ್ತು ಎಲ್ರಿಗೂ ಕೆಲಸ ಸಿಗ್ತದೆ, ಚಿನ್ನದ ರಸ್ತೆ ಆಗ್ತದೆ, ಚಿನ್ನ ರಸ್ತೆ ಆಗ್ತದೆ, ಮತ್ತು ಪೆಟ್ರೋಲಿಗೆ ಕಮ್ಮಿ ಆಗ್ತದೆ, ವರ್ಷಕ್ಕೆ 2 ಲಕ್ಷ ಎಷ್ಟೋ ಕೆಲಸ ಸಿಗ್ತದೆ ಬಡವರಿಗೆ. ಇದು ಯಾರಿಗೂ ಬಡವರಿಗೆ ನಿರಾಶೆ ಆಯಿತು, ಎಲ್ರಿಗೆ, ಅದು ಕಲ್ತವರಿಗೆ ಸಹ ನಿರಾಶೆ ಆಯಿತು. ಮತ್ತು ಸಂಘಟನೆಯಲ್ಲಿ ಜಾಸ್ತಿ ಜನ ಬರಲಿಕ್ಕೆ ಕಮ್ಮಿ ಆಯಿತು. ಯಾಕಂದರೆ ಯಾವುದು ಇಲ್ಲ ಸಂಘಟನೆಯಲ್ಲಿ. ಯಾಕಂದರೆ ಮತ್ತು ಹುಡುಗರಿಗೆ ಒಳ್ಳೆ ವಿಷಯ ಗೊತ್ತಾಯಿತು. ಒಂದು ಸೈಡಲ್ಲಿ ತಪ್ಪು ಒಂದಾದ ಕೂಡಲೇ, ಇವರು ಸುಳ್ಳು ಒಂದು ಆದ ಕೂಡಲೇ ಹುಡುಗರು ಅವರಷ್ಟಕ್ಕೆ ಜೀವನ ಅವರದು ಇನ್ನಿನ್ನು ಇದಲ್ಲ ಅಂದ ಮೇಲೆ ಆಚೆ ಕಾಂಗ್ರೆಸ್ನವರು ಒಟ್ಟಿಗೆ ಹೋಗ್ಲಿಕ್ಕೆ ಸಾಗೋದಿಲ್ಲ. ಅವರು ನಂಬುವುದಿಲ್ಲ. ಬಿ ಜೆ ಪಿಯಲ್ಲಿದ್ದಂಥ ಹುಡುಗರನ್ನು ಕಾಂಗ್ರೆಸ್ನವರು ಯಾವತ್ತೂ ನಂಬುವುದಿಲ್ಲ. ಯಾಕಂದರೆ ಆ ಬಿ ಜೆ ಪಿಯಲ್ಲಿ ಅದೊಂದು ಹಿಂದುತ್ವದು ಅದೊಂದು ಬಿ ಜೆ ಪಿ ಅಂತಲ್ಲ, ಪರಿವಾರದಲ್ಲಿ ಹಿಂದುತ್ವ ಹೇಳುವಂಥ ಖಡಕ್ ಹಿಂದುತ್ವ ಇರ್ತಿತ್ತು ಹುಡುಗರಲ್ಲೇ. ಈಗ ಬಿ ಜೆ ಪಿ ಗೌರ್ಮೆಂಟ್ ಯಾವಾಗ ಬಂತು, ಆ ಖಡಕ್ ಹಿಂದುತ್ವ ಅಂತ ಹುಡುಗರೆಲ್ಲ ಸಂಘಟನೆಯಿಂದ ದೂರ ಆಗ್ತಾ ಹೋದರು. ಇಲ್ಲಿ ಬಂದವರೀಗ ಅವರವರ ಮಸಾಲೆ ಅಂತ ಹೇಳ್ತಾರಲ್ಲ, ಅವ್ರದ್ದೊಂದು ಮತ್ಲಬ್, ಸ್ವಾರ್ಥ, ಇವ್ರದ್ದು ಎಂಥದ ನನಗೆ ಇದರಲ್ಲಿ ಬಿ ಜೆ ಪಿಯಿಂದ ಏನಾದರೂ ಬೆನಿಫಿಟ್ ಬೇಕು ಹೇಳಿ ನಾವು ನೋಡದ ಮುಖ ಈಗಿರುವುದಲ್ಲಿ. ಯಾರು ನಾನು ಹೇಳೋದು, ಈಗ ಇವರು ನಮ್ಮ ಮಂಗಳೂರದ್ದು MLAಗಳಾದರೂ ಹೌದು, ಅವರು ವೇದವ್ಯಾಸ ಕಾಮತ್ ಅವರು ಓಕೆ ಒಪ್ಪುತ್ತೇವೆ. ಯಾಕಂದರೆ ಅವರು ನಮ್ಮೊಟ್ಟಿಗೆ ಹೋರಾಟದಲ್ಲಿ ಇದ್ದವರು, ಆ ಹೋರಾಟ ಕೊಟ್ಟಿದ್ದಾನೆ, ಬಾಯಿ ಬಿಟ್ಟು ಹೇಳುವಂಥದ್ದಲ್ಲ ನನಗೆ ಸಹ. ಆದರೆ ನಮ್ಮೊಟ್ಟಿಗೆ ನಾವು ಎಲ್ಲೆಲ್ಲಿಗೆ ಆ ಟೈಮಲ್ಲಿ ಹೋರಾಟ ಹೇಳುವಂಥದ್ದು ಮುಂಚೂಣಿಯಲ್ಲಿರುವಾಗ ಆ ವ್ಯಕ್ತಿ ನಮ್ಮ ಜೊತೆ ಇದ್ದವ, ಗೊತ್ತಿದ್ದ ವಿಷಯ, ಅದು ಇಲ್ಲ ಹೇಳಲಿಕ್ಕಾಗಲ್ಲ. ಹಾಗಾದ್ರೆ ಆ ಭರಸಿಟ್ಟಿದ್ದಾನಲ್ಲ ಸರ್, ಯಾರು ಸುರತ್ಕಲ್ಲಿದು, ಈ ವ್ಯಕ್ತಿಗೆ ನಾನು ನೋಡಲೇ ಇಲ್ಲ. ಬೇರೆ ಪಕ್ಷದವರು. ಅವ ಜನತಾದಳದಲ್ಲಿ ಆಚೆ ಎಲ್ಲ ಇದ್ದ ಹುಡುಗ, ಅರ್ಥ ಆಯ್ತಲ್ಲ. ಮುಕ್ಕಾಲು ಭಾಗ ಈಗ ಬಿಜೆಪಿಯಲ್ಲಿ ಇರುವುದೇ ಬೇರೆ ಪಕ್ಷದವರೇ. ಈಗ ಬಿ ಜೆ ಪಿಯಲ್ಲಿ ಇರೋದು ಎಲ್ಲ ಬೇರೆ ಪಕ್ಷದವರೇ. ಬಿ ಜೆ ಪಿಯವರಲ್ಲಿ ಇರುವಂಥವ್ರು ಇದು ಪ್ರಾಮಾಣಿಕ ಇದ್ದವರಲ್ಲಿ ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದಾಳೆ, ಅವನಿಗೆ ಸಿಕ್ಕಿದೆ ಕರೆಕ್ಟ್. ಉಮಾನಾಥ್ ಕೋಟ್ಯಾನ್ ಇಲ್ಲಿ ಅವ, ಉಮಾನಾಥ್ ಕೋಟ್ಯಾನ್ ಸಮೇತ ಕಾಂಗ್ರೆಸ್ಸಲ್ಲಿ ಇದ್ದ ವ್ಯಕ್ತಿ. ಅದು ಸಹ ಇಲ್ಲಿ ಅವರದ್ದೆಂಥದ್ದು ಮತ್ಲಬ್. ಈಗ ಅವರ ಅಣ್ಣನಿಗೆ ಬಂದದ್ದೆಂಥದ್ದು ಸೀಟ್, ಅದು ಅವರ ಅಣ್ಣನಿಗೆ ಬಂದದ್ದು ಬೇಡ ಹೇಳಿ ಅವರಿಗೆ ಇವರಿಗೇನೋ ಕೊಟ್ಟು, ಅಣ್ಣ ಬೇಡ ಹೇಳಿದಕ್ಕೆ ಇವರಿಗೆ ಆ ಸೀಟು ಕೊಟ್ಟು ಇವರನ್ನು ಬಿ ಜೆ ಪಿಗೆ ಇಟ್ಕೊಂಡು ಬಂದವರು. ಮಿಕ್ಕಿದು ಬಿಡಿ, ಇವರು ರಾಜೇಶ್, ಇವರು
ಬಂಟ್ವಾಳದು. ಅವ್ರ ಪಾಪ ರಾಜ್ಯಕ್ಕೆ ಇದು ವಿಷಯ ಗೊತ್ತಿಲ್ಲ, ಅವರಷ್ಟಕ್ಕೆ ವ್ಯಾಪಾರ ಎಂಥದ್ದು ತೋಟ ಎಲ್ಲ ನೋಡಿದ್ದವ್ರು. ಯಾಕಂದ್ರೆ ಒಂದು ವೇದಿಕೆಯಲ್ಲಿ ನನ್ನ ಹತ್ರ ನನಗೆ ನೀರು ಮಾರ್ಗದಲ್ಲಿ ಒಂದು ಪಡುವಲ್ಲಿ ಒಮ್ಮೆ ಸತ್ಯನಾರಾಯಣ ಪೂಜೆ ಮಾಡುವಾಗ ನನಗೆ ಇವರು ಸಿಕ್ಕಿದ್ರು. ಅಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಬಜರಂಗ ದಳದ ಕಾರ್ಯಕ್ರಮ ಉದ್ಘಾಟನೆಗೆ ಸತ್ಯನಾರಾಯಣ ಪೂಜೆ ಇಟ್ಟ. ಹಾಗೆ ಇವರನ್ನು ಸಹ ಮುಖ್ಯ ಅತಿಥಿಯಾಗಿ ಕರೆದಿದ್ರು. ಅಲ್ಲಿ ನಾನು ಸಹ ಸಂಘಟನೆದು ಇದರಿಂದ ನಾನು ಸಹ ಹೋಗಿದ್ದೆ. ಆಗ ನನ್ನ ಹತ್ರ ಈ ವ್ಯಕ್ತಿ ಕೇಳ್ತಾರೆ, ನಿಕ್ಳು ಇಂಚಿನೇ ವಾಲ್ಕೆರೆ ಈ ನಮ್ಮನೆ ಗಲಾಟೆ ಪುರ ನಿಕ್ಳು ಪೋಡಿಗೆ ಪೂಜೆ ಮಾರ್ರೆ ಹೇಳಿದಂಥ ವ್ಯಕ್ತಿ. ನಿಕ್ಳು ಇಂಚಿ ಈ ನಮ್ಮನೆ ಜವನೇರಿ ಇಂಚ ಸೇರವಾರಿ ಹೇಳಿದ ಕೇಳಿದ ವ್ಯಕ್ತಿ. ಆ ವ್ಯಕ್ತಿ ಆಗಿದ್ದಾರೆ, ಆಗಲಿ ತೊಂದರೆ ಇಲ್ಲ. ಆದರೆ ಯಾರು ಸುರತ್ಕಲ್ಲಿನ ಶಾಸಕ ಅಲ್ಲ, ಅಲ್ಲಿ ಸತ್ಯನಿಗಾದರೆ ಕೊಡ್ಬೋದಿತ್ತು, ಅಲ್ಲಿ ಸತ್ಯನಿಗೆ ಕೊಡ್ಬೋದು. ನಿಮಗೆ ಪಕ್ಷ ಉಳಿಸ್ಲಿಕ್ಕೆ ಮನಸ್ಸಿದೆ, ಈಗ ವಿನ್ ಆಗಿದ್ದಾರೆ, ವಿನ್ ಆಗ್ತಾರೆ ಬಿಡಿ. ಯಾಕಂದರೆ ಅದೊಂದು ಹಿಂದುತ್ವ ಹೇಳಿ ಮತ್ತು ಬೇಕಾದರೆ ಸತ್ಯ ಹಾಗೆ ಸತ್ಯ ಹೀಗೆ ಸತ್ಯನ ಬೇಡಾದ ಅಪಪ್ರಚಾರ ಮಾಡೋದ್ರಲ್ಲಿ ನಂಬರ್ 1 ಈ ಪರಿವಾರ. ಈಗ ನಮ್ಮ ಮೇಲೆ ಸಹ ಅಪಪ್ರಚಾರ ಬೇಕಾದಷ್ಟು ಮಾಡಿದ. ವಾಲ್ಕೆ ದನದ ಹಣ ತಿಂದ, ವಾಲ್ಕೆ ಅಲ್ಲಿ ಅವರನ್ನು ಲೂಟ್ತಾನೆ, ವಾಲ್ಕೆ ನನಗೆ ಲೂಟಿದಾದರೆ ನಾನಿಲ್ಲಿ ಈ ಪರಿಸ್ಥಿತಿ ಬೇಕಾ ನನಗೆ? ಅಂದರೆ ಪರಿಸ್ಥಿತಿ ಹಾಳಾಗಲಿಲ್ಲ, ಆದರೆ ನಾನು ಎಂತ ನೆನೆಸಿದ ಆ ಪರಿಸ್ಥಿತಿಯಲ್ಲಿ ನಾನಿಲ್ಲ, ಯಾರು ನೆನೆಸುವ ಪರಿಸ್ಥಿತಿಯಲ್ಲಿ ಸಹ ನಾನಿಲ್ಲ. ನನ್ನ ಪರಿಸ್ಥಿತಿ ಅಂತಂದ್ರೆ ನನಗೆ ಅರ್ಥ ಆಗಿದೆ, ಅರ್ಥ ಆಯ್ತಲ್ಲ. ಯಾರ್ಯಾರು ನಮಗೆ ಗೊತ್ತಿಲ್ಲದಂಥ ಇಂಥದ್ದೆಲ್ಲ ಬಂದು ಈಗ ಕೂತ್ಕೊಂಡಿದ್ದಾರೆ. ಎಲ್ಲರ ಬೇಗ ಅಪಪ್ರಚಾರ ಮಾಡಲಿಕ್ಕೆ ಏನು ಕಮ್ಮಿ ಅವರಲ್ಲ. ಸತ್ಯಕ್ಕೋಸ್ಕರ ಏನಾದರೂ ಒಂದು ಹೋರಾಟ ಆಗ್ತಾ ಉಂಟಾ, ಅದರ ವಿರುದ್ಧ ಹೋರಾಟ ಮಾಡೋದು ಇವರೇ. ಸುಳ್ಳು ಎಲ್ಲ ಸುಳ್ಳು. ಅವರು ಹೇಳಿದ್ದು ಕುದುರೆಗೆ 4 ಕಾಲು 3 ಕಾಲು ಹೇಳಿದ್ರೆ ನಾವು ಒಪ್ಪಬೇಕು. ಮತ್ತು ಬೇಕಾದರೆ ಹೌದು ಮಾರ ಅಷ್ಟು ಜನ ಎದುರು ನಾನು 3 ಕಾಲು ಹೇಳಿದ್ದು ನೀನು ಹೇಗೆ ಅದು ಹೇಳ ಕೇಳುವಂಥ ವ್ಯಕ್ತಿಗಳದೆಲ್ಲ, ಅರ್ಥ ಆಯ್ತಲ್ಲ. ಇಲ್ಲಿ ಯಾವುದು ಹಿಂದೂ ಹೇಳುವಂಥದ್ದು ವಸ್ತು ಈಗ ಎಂಥ ಚಾಲಿತಿಯಲ್ಲಿ ಉಂಟು ಸರ್, ಇದೆಲ್ಲ ಡೂಪ್ಲಿಕೇಟ್. ಹಾಗಾದ್ರೆ ನಮ್ಮ ಹುಡುಗರಿಗೆ ಈ ಪರಿವಾರದಲ್ಲಿರುವಂಥ ಬಜರಂಗ ದಳದ ಕಾರ್ಯಕರ್ತರಿಗೆ ಅಲ್ಲ, ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಎಲ್ಲ ಇವರಿಗೆ ಪರಿವಾರದ ಎಲ್ಲರಿಗೆ ಆಗಲಿ, ರಾಮ್ ಸೇನೆ ಆಗಲಿ ಶ್ರೀರಾಮ್ ಸೇನೆ ಆಗಲಿ ಎಲ್ಲ ಪರಿವಾರ ಒಂದು ಹಿಡಿಯುವ, ಶಿವಸೇನೆ ಸಮೇತ ಹಿಡಿಯುವ. ನಿಮ್ಮಿಂದ ಎಂಥ ಹಿಂದುತ್ವಕ್ಕೆ ಒಳ್ಳೆಯದಾಗಿದಂದು ಇದುವರೆಗೊಂದು ತೋರಿಸಿ, ಯಾವುದಾದ್ರೂ ಎಂಡ್ ಮಾಡಿ ತೋರಿಸಿದುಂಟ ನೀವು? ಹಿಂದುತ್ವಕ್ಕೋಸ್ಕರ ನಿಮ್ಮಿಂದ ಒಳ್ಳೆ ಎಂಥದ್ದಾಗಿದೆ? ರಾಮ ಮಂದಿರ ಆಗುದಲ್ಲ, ರಾಮ ಮಂದಿರ ನೀವು ಹೋರಾಟವೇ ಅಲ್ಲ, ಅದು ಯಾವ ಕಾಲದಿಂದ ಹೋರಾಟ ನಡೀತಾ ಉಂಟು. ನಾವು ರಾಮ ಮಂದಿರ ಮಾಡಲಿಲ್ಲ, ಅದು ಬಿಡಿ, ಅದು ರಾಮ ಮಂದಿರ ಆದಂಥ ವಿಷಯ, ಅದು ನಮ್ಮ ದೇಶದ ವಿಷಯ, ಅದು ನಿಮ್ಮಿಂದ ಆಗುವಂಥದ್ದಲ್ಲ. ನೀವು ಅದು ಮುಖವರ್ಜಿ ವಹಿಸಿದಷ್ಟೇ, ಮುಖವರ್ಜಿ ನೀವು ವಹಿಸಿದಿರಷ್ಟೇ. ಹಾಗಂತ ಅಲ್ಲಿ ನಾನು ಅದೇ ಹೇಳೋದು, ಯಾಕೆ ಅಲ್ಲಿ ಅವನೇ ಬೇಕಿತ್ತ? ಸತ್ಯಜಿತ್ಗೆ ಕೊಡಬಾರ್ದಿತ್ತ? ನಿಮ್ಮೊಟ್ಟಿಗೆ ಜೀವ ಕೊಡಲಿಲ್ವ ಒಂದು ಟೈಮಲ್ಲಿ ಅವ? ನೀವು ಯಾರಾದರೂ ನಾಯಕರು ಹೋಗಿ ಈದ್ಗಾ ಮೈದಾನಲ್ಲಿ ಹೋಗಿದ್ದೀರಾ? ಆ ಕೃಷ್ಣ ಶೆಟ್ಟಿ ಹೇಳಿ ಇನ್ನೊಬ್ಬಿದ್ದಾನೆ ಸರ್, ಅವನಿಗೆ ಕೇಳುವ ಮನುಷ್ಯರಿಲ್ಲ ಪಾಪ. ನಾಗರಾಜ್ ಶೆಟ್ಟಿಯನ್ನು ನೋಡ್ತಾ ಇದ್ದಾರೆ ಪಾಪ, ಅವನಿಗೆ ಇಲ್ಲದಿದ್ದರೆ ಕೇಳುವ ಮನುಷ್ಯರಿಲ್ಲ ಅವನಿಗೆ. ಕೃಷ್ಣ ಶೆಟ್ಟಿ ಹೇಳಿದ್ರು ಪಾಪ ನಮ್ಮೊಟ್ಟಿಗೆ, ಅವ ಸಹ ಇದಕ್ಕೆ ಹೋರಾಟ ಮಾಡಲಿಕ್ಕೆ ಹೋದವ. ಅವನ ಕಾಲು ಈಗ ಸಹ ಸರಿ ಇಲ್ಲ. ಆ ಟೈಮಲ್ಲಿ ಕಾಲಿಗೆ ಫ್ರ್ಯಾಕ್ಚರ್ ಆದದುಂಟಲ್ಲ ಸರ್, ಆಸ್ಪತ್ರೆಯಲ್ಲಿದ್ದ ಹುಡುಗನನ್ನು ಹೋರಾಟಕ್ಕೆ ಕಳಿಸಿದ್ದು ಇವರು. ಆಸ್ಪತ್ರೆಯಲ್ಲಿದ್ದ ಹುಡುಗ ಅವನನ್ನು ಹೋರಾಟಕ್ಕೆ ಹೇಳು ಅಷ್ಟು ಪ್ರಾಮಾಣಿಕರು ಹುಡುಗರು ಸರ್. ಆಸ್ಪತ್ರೆಯಲ್ಲಿದ್ದ, ನನಗೆ ಆಗುದಿಲ್ಲ ಅಂತ ಹೇಳಲಿಲ್ಲ ಪಾಪ, ಅವ ಎದ್ದು ಹೋಗಿದ್ದಾನೆ ಈದ್ಗಾ ಮೈದಾನಿಗೆ. ಅವನ ಕಾಲು ಇನ್ನೂ ಈಗ ಸಹ ಸರಿ ಇಲ್ಲ. ಅವನ ಮನೆ ಪರಿಸ್ಥಿತಿ ನೋಡಿದರೆ ಅವನಿಗೆ ನಮಗೆ ಕೂಗ್ಲಿಕ್ಕೆ ಬರ್ತದೆ, ನಮ್ಮ ಇಷ್ಟು ತಾಪತ್ರ ಇದ್ರೆ ಸಹ. ಅವತ್ತಾಗಿರೋ ಕೇಸುಗಳು ಕೂಡ ಈಗಲೂ ಇದ್ದಾರಲ್ಲ ಸರ್, ಈಗಲೂ ಇದ್ದಾರಲ್ಲ. ಏನು ಮಾಡ್ತೀರಿ ನೀವು? ನಮ್ಗೆ ಇವರೊಟ್ಟಿಗೆ ಓದೋದಕ್ಕೆ ಲಾಭ ಅಂತಂದರೆ ಖಾಲಿ ಕೇಸು, ಹುಡುಗರಿಗೆ ಖಾಲಿ ಕೇಸು. ಎಷ್ಟು ಜನ ಹುಡುಗರು ಇರಲಿಲ್ಲ? BJP ಬಂದರೆ ಕೇಸ್ ಎಲ್ಲ ಇದಾಗ್ತದೆ ಅಂತ ಹೇಳ್ತಾ ಇದ್ರಲ್ಲ, ಯಾರು ಹೇಳುದು? ಹೇಳಿದ ಎಲ್ಲಾದರೂ ಉಂಟಾ? ಸಾಹೇಬನಿಗೆ ಬಡಿ ಹೇಳಿದ ಎಲ್ಲಾದರೂ ಉಂಟಾ? ಇವರು ಬಾಕಿ ಹುಡುಗರು ಹುಚ್ಚು. ಇವರಿಗೆ ನಂಬಿ ಓದೋದುಂಟಲ್ಲ, ನಮ್ಮ ಪಕ್ಷಕ್ಕೆ ನಂಬಿ, ನಮ್ಮ ಸಂಘಟನೆಗೆ ನಂಬಿ, ನಮ್ಮ ಧರ್ಮಕ್ಕೆ ನಂಬಿ ಎಲ್ಲ ಓದೋದುಂಟಲ್ಲ ಪಾಪ. ಹುಡುಗರು ಮೂರ್ಖರು ಸರ್ ಪಾಪ. ಅಂಥದ್ದೇ ಹುಡುಗರು ಹುಡುಕುವುದು ಇವರು, ಅಂಥದ್ದೇ ಹುಡುಗರನ್ನು ಹುಡುಕ್ತಾರೋ ಹೊರತು ಇವರು ಒಳ್ಳೆ ಎಜುಕೇಟೆಡ್ ಇದ್ದ ಹುಡುಗರನ್ನೆಲ್ಲ ಹುಡುಕೋದಿಲ್ಲ. ಯಾರಿಗಾದರೂ ಇದುವರೆಗೆ ನಾನು ಇವರದು ಬೈಠಕ್ ನೋಡಿದ್ದೇನೆ ಸರ್, ನಾನು ತುಂಬ ಬೈಠಕ್ ನೋಡಿದ್ದೇನೆ. ಯಾರಿಗಾದರೂ ನಿನಗೆ ಕೆಲಸ ಉಂಟಾ, ನಿನ್ನ ಮನೆ ಪರಿಸ್ಥಿತಿ ಹೇಗೆ ಉಂಟು, ನಿನ್ನ ಮನೆಯಲ್ಲಿ ಯಾರೆಲ್ಲ ದುಡಿತಾರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ನಿಮ್ಮ ತಂದೆ ಎಂತ ಮಾಡ್ತಾರೆ, ನಿಮ್ಮ ಮನೆಗೆ ಎಂಥ ಕೆಲಸ ಉಂಟು, ಇದುವರೆಗೆ ಯಾರಿಗೂ ಕೇಳಲಿಲ್ಲ. ಕೇಳಿದಿಷ್ಟೇ, ನಾಳೆ ಅಲ್ಲಿ ಬೈಠಕ್ ಉಂಟು, ನಿನ್ನ ಜೊತೆ 2 ಹುಡುಗರನ್ನು ಹಿಡ್ಕೊಂಡು ಬಾ, ನಾಳೆ ಅಲ್ಲಿ ಪ್ರತಿಭಟನೆ ಉಂಟು, ನಿನ್ನೊಟ್ಟಿಗೆ 4 ಜನರು ಹಿಡ್ಕೊಂಡು ಬರಬೇಕು. ಏನೋ ನೀನು
4 ಜನ ನೀನು ಹಿಡ್ಕೊಂಡು ಬರಬೇಕಂದು ಈಗ ಗಂಟ ಘೋಷವಾಗಿ ಹೇಳ್ತಿದ್ರಲ್ಲ ಸರ್, ಈಗ ಒಬ್ಬರಿಗೆ ಕೆಲಸ ಕೊಡುವಷ್ಟು ಯೋಗ್ಯತೆ ಇವ್ರ ಹತ್ರ ಇಲ್ಲ. ಕೋಟಿ ಗಟ್ಟಲೆ ನಾಯಕರೆಲ್ಲ ದುಡ್ಡು ಮಾಡಿದ್ದಾರೆ, ನಮಗೆ ನಂಜಿಲ್ಲ. ಅವರ ಯೋಗ್ಯತೆ ಅದು, ಅವ್ರು ಮಾಡಲಿಕ್ಕೆ ಅವರಿಗೆ ಗೊತ್ತುಂಟು, ಹೇಗೆ ಸುಳ್ಳು ಹೇಳಬೇಕು, ಹೇಗೆ ಮಾಡಬೇಕು, ಅದೆಲ್ಲ ಮಾಡಿದ್ದಾರೆ. ಅದರಲ್ಲಿ ತೊಂದರೆ ಇಲ್ಲ, ನಮಗೇನು ತೊಂದರೆ ಇಲ್ಲ. ನಮ್ಮ ಹಣೆ ಬರ ಹೀಗುಂಟು. ಹಿಂದೂಗಳು ನಂಬಿದ್ರು. ಒಂದು ಹೇಳ್ಬೇಕಾ ಸ್ವಾಮಿ, ನಾನು ನಿಮ್ಮ ಹತ್ರ ಇದೇ ಇಷ್ಟು ಹೋರಾಟ ಮಾಡಿದ ಹುಡುಗರೆಲ್ಲ ಇದ್ದಾರಲ್ಲ, ಇದೇ ಒಂದು ಮುಸ್ಲಿಂ ಸಂಘಟನೆಯಲ್ಲಿ ಹೋರಾಟ ಮಾಡ್ತಿದ್ರು, ಇವತ್ತಿದ್ದನ್ನು ಅವ್ರು ಬೆಂಜಲ್ಲಿ ತಿರುಗುತ್ತಾರೆ, ಅವರ ವ್ಯವಹಾರ ರೆಡಿ ಆಗ್ತದೆ, ಅವನಿಗೆ ಮದುವೆದು, ಅವನಿಗೆ ಹೆಣ್ಣು ರೆಡಿ ಆಗ್ತದೆ, ಅವನಿಗೆ ಮದುವೆ ಆಗ್ತದೆ, ಎಲ್ಲ ಆಗ್ತದೆ. ನೋಡುವವರಿದ್ದಾರೆ ಅಲ್ಲಿ. ನಮ್ಮಲ್ಲಿ ಯಾರು ನೋಡುವವರಿದ್ದಾರೆ? ಇಲ್ಲಿ ನಾವೆಲ್ಲ ನಮ್ಮದು ಒಂದೇ ಮಿಸ್ಟೇಕ್ ಅಂತ ಆಯ್ತು ಅಂದರೆ, ಎಲ್ಲರದು ಸಂಘದಿಂದ ಪರಿವಾರದಿಂದ ಅವರು ಸರಿ ಇಲ್ಲ ಅಂದು ಇಲ್ಲಿ ಬಂದರು, ಎಲ್ಲ ಹೊರಗೆ ಬಂದರು. ಆ ಕಾಲದಿಂದ ಸಹ ಹೊರಗೆ ಬಂದಿದ್ದಾರೆ. ಯಾವುದು A.K. ಸುಬ್ಬಯ್ಯ ಬಂದ್ದಾರೆ, ಶಿವಪ್ಪ ಬಂದಿದ್ದಾರೆ, ಪ್ರವೀಣ್ ಮೇತು ಕೊಡಿಯ ಬಂದಿದ್ದಾರೆ, ಮತ್ತು ಬಸವರಾಜ್ ಸೇಡಂ ಬಂದಿದ್ದಾರೆ, ಮತ್ತು ಅಣ್ಣ ವಿನಯ್ ಅಣ್ಣ ಬಂದಿದ್ದಾರೆ, MG ಹೆಗಡೆಯವರು ಬಂದಿದ್ದಾರೆ, ಎಂತೆಂತೆಂತ ಪ್ರಮೋದ್ ಮುತಾಲಿಕ್ ಇದ್ದಾರೆ, ಸತ್ಯಜಿತ್ ಸುರತ್ಕಾಲ್, ಅವ್ರು ಯಾರೊಟ್ಟಿಗೆ ಸೇರಿದ್ದಾರೆ? ಎಂತೆಂಥವರು ಹೊರಗೆ ಬಂದು ಇವರು ಒಟ್ಟಾಗಲಿಲ್ಲ. ಈಗ ನಾವು ಸಹ ಹೊರಗೆ ಬಂದವರು, ನಾವು ಇವರು ಒಟ್ಟಿಗೆ ಆಗಲಿಲ್ಲ. ಈಗ ನಾನು ಯಾರೊಟ್ಟಿಗೆ ಸೇರ್ತೇನೆ? ಸೇರ್ಲಿಕ್ಕೆ ಬಿಡ್ಲಿಲ್ವಾ? ಅಲ್ಲ, ನೀವು ಸೇರ್ಲಿಕ್ಕೆ ಮನಸ್ಸಿಲ್ಲ. ಇದರಲ್ಲಿ ಎಂತ ಆಗಿದೆ ಅಂದರೆ, ನನಗೆ ಒಂದು ಲೀಡರ್ಶಿಪ್ ಬಂದಿದೆ, ನಾನು ಒಂದು ಸ್ವಂತ ಪಕ್ಷ ಸಂಘಟನೆ ಕಟ್ಟಬೇಕು ಹೇಳುವಂಥ ಹುಚ್ಚಿಡಿತದೆ ಇಲ್ಲಿ. ನನ್ನೊಟ್ಟಿಗೆ ಒಂದು 25 ಹುಡುಗರಿದ್ದಾರೆ, ನಾನೊಂದು ಬೇರೆಯೇ ಸಂಘಟನೆ ಮಾಡ್ಬೋದು, ನಾನೊಂದು ನನ್ನಷ್ಟಕ್ಕೆ ಪಕ್ಷ ಮಾಡ್ಬೋದು. ಈಗ ಸತ್ಯಜಿತ್ ಯಾವುದಕ್ಕೂ ಹೋಗಲಿಲ್ಲ, ಅವರವರಷ್ಟಕ್ಕಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ. ಬಾಕಿಯವರೆಲ್ಲ ಅವರಷ್ಟಕ್ಕೆ ಸಂಘಟನೆ ಮಾಡಿದರು, ನಾವೆಲ್ಲ ಸಂಘಟನೆ ಮಾಡಿದ್ರೆಲ್ಲ ಆಯಿತು. ನೋಡ್ಲಿಕ್ಕೆ ಹೋದ್ರೆ ಸಂಘಟನೆದು ಜೀವನ ತೆಗಿಲಿಕ್ಕೆ ಸಂಘಟನೆ ಇದು. ನಿಮ್ಮತ್ತೊಂದು 25 ಜನ ಹುಡುಗರಿದ್ದಾರಂದಾದರೆ, ನಿಮ್ಮೊಂದು ಯಾವುದಾದ್ರೂ ಒಂದು ಪ್ರತಿಭಟನೆ ಮಾಡಿದರೆ ನಿಮ್ಮನ್ನು ಲೆಕ್ಕಕ್ಕೆ ತಗೊಳ್ತಾರೆ. 25 ಜನ ಬೈಠಕ್ಕೆ ಇದಕ್ಕೆ ಪ್ರತಿಭಟನೆಗೆ ಬಂದಿದ್ದಾರೆ, ಸ್ವಲ್ಪ ತಗೊಳ್ತಾರೆ. ಮತ್ತು ಯಾವುದಾದ್ರೂ ಈ ಬೇಡಾದದು ಚಟುವಟಿಕೆ ಎಲ್ಲ ಆಗ್ತದಲ್ಲ, ಅಲ್ಲಿ ಹೋಗಿ ಇವರು ಸ್ವಲ್ಪ ಒಂದು ಸುರಿಗೆ ಮನವಿ ಕೊಡ್ತಾರೆ ಡಿಪಾರ್ಟ್ಮೆಂಟಿಗೆ, ನೋಡಿ ಅಲ್ಲಿ ಇಲ್ಲಿ ಈಗ ಅಲ್ಲಿ ಅದಾಗ್ತದೆ ಇದಾಗ್ತದೆ ಹೇಳಿ. ಅದರಿಂದ ದುಡ್ಡು ಮಾಡೋದು ಈಗ. ಯಾಕಲ್ಲ ಈಗ ಇಲೆಕ್ಷನ್ ಬಂತ ಹೇಳುವಾಗ ಉಂಟಲ್ಲ, ಕೆಲವು ಪಕ್ಷದವರು, ನಮ್ಮ ಸಂಘಟನೆಯಲ್ಲಿದ್ದ ಪಕ್ಷದವರು, ನಾವು ಸಹ ಒಂದು ಕ್ಯಾಂಡಿಡೇಟ್ ಆಗ್ತೇನೆ ಕಾರ್ಪೊರೇಷನ್ಗೆ, ನಾನು ಸಹ ಕ್ಯಾಂಡಿಡೇಟ್ ಆಗ್ತೇನೆ ಹೇಳಿ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಇದು ಎಲ್ಲ ಮಾಡೋದು. ಇವರಿಗೆ ಸಮಾಜ ಉದ್ಧಾರ ಆಗಲಿಕ್ಕೋಸ್ಕರ ಯಾವ ಸಂಘಟನೆ ಉಳಿಸಿಲ್ಲ ಈಗ ಅಂತ. ನಾನಲ್ಲ, ನಾನು ಸಮಾಜ ಉದ್ಧಾರ ಮಾಡಲಿಕ್ಕೆ ನನ್ನಿಂದ ಆಗೋದಿಲ್ಲ. ಯಾಕಂದ್ರೆ ನನ್ನ ಮನೆ ಉದ್ಧಾರ ಮಾಡಲಿಕ್ಕೆ ನಾನು ನೋಡ್ತೇನೆ ಹೊರತು ಸಮಾಜ ಉದ್ಧಾರಕ್ಕೆ ನನಗೇನು ಅಗತ್ಯ ಇಲ್ಲ. ಸಮಾಜನ ಅಪ್ಲಿಕೇಶನ್ ಹಾಕಿ ನಿಮ್ಮೊಟ್ಟಿಗೆ ನನ್ನ ಸಮಾಜದಲ್ಲಿ ನಾನು ಬಂದವನು ಸಹ ಅಲ್ಲ. ನನಗೆ ಮನಸ್ಸುಂಟ ನಾನು ಹೋಗ್ತೇನೆ, ಇಲ್ಲ ಸುಮ್ಮನೆ ಕೂತ್ಕೊಳ್ತೇನೆ. ಯಾರ ಕೇಳಿ ಹೋಗ್ಬೇಕಂದಿಲ್ಲಲ್ಲ. ನೀವು ಬಾಯಿ ಬಿಟ್ಟು ನೇರವಾಗಿ ಹೇಳ್ತೀರಿ, ನಮಗೆ ಬೇಡ. ನಮಗೆ ಸಮಾಜಕ್ಕೆ ಕಾರ್ಯಕರ್ತರು ಯಾರು ಇದ್ದಾರೆ, ಬೇಕಾದವರು, ಪ್ರೀತಿ ಇದ್ದವರು ಇದ್ದಾರೆ, ನಮ್ಮ ಸಿದ್ಧಾಂತ ಒಪ್ಪುವವರು ಇದ್ದಾರೆ. ಕಿಸೆಗಟ್ಟಿದ್ರೆ ಬನ್ನಿ. ನನ್ನಿಂದ ಯಾರಿಗೆ ಖರ್ಚು ಮಾಡಲಿಕ್ಕೆ ಆಗುದಿಲ್ಲ. ಮತ್ತು ಇನ್ನೊಬ್ಬಂದು ಎಂಥದ್ದು ಗಲಾಟೆಗೆ ನಾವು ವಸೂಲಿ ಉಂಟು, ನಾನು ಹೋಗುದಿಲ್ಲ, ನನಗೆ ಅಗತ್ಯ ಇಲ್ಲ. ಮೊನ್ನೆ ಒಬ್ಬ ಮಂತ್ರವಾದಿ ಯಾರಿಗೂ ಒಬ್ಬನಿಗೆ ದುಡ್ಡು ಕೊಡ್ಲಿಕ್ಕೆ ಉಂಟು ಅಂದರೆ ನನ್ನ ಹತ್ರ ಮ್ಯಾಟ್ರ್ ಬಂತು. ಈಗ ಆ ಮಂತ್ರವಾದಿ ನನ್ನ ಹತ್ರ ದುಡ್ಡು ಕೊಡ್ಲಿಕ್ಕೆ ಉಂಟು ಹೇಳಿ, ಆ 3 ಕಾಸಿನ ಮಂತ್ರವಾದಿಗೆ ದುಡ್ಡು ನಿನ್ನ ಹತ್ರ ತಗೊಳ್ಳೋದು, ಅವನು ಎಂಥ ಕರ್ಮದ ಮಂತ್ರ ಹೇಳುವುದಾಗಾದ್ರೆ ಮಂತ್ರವಾದಿ ಮಂತ್ರ ಮಾಡಿ ದುಡ್ಡು ಮಾಡ್ಬೋದಿತ್ತಲ್ಲ. ಅದೇ ಒಂದು ದೊಡ್ಡ ಅವನೇ ದುಡ್ಡು ಮಾಡಿದೀಗ ಮಂತ್ರವಾದಿ. ಮಂತ್ರದಿಂದ ದುಡ್ಡು ಮಾಡ್ಲಿಕ್ಕೆ ಆಗುದಿಲ್ಲ. ಡೋಂಗಿ ಸರ್, ಯಾವುದ್ರಲ್ಲಿ ಏನು ಆಗುದಿಲ್ಲ ಸರ್. ನೀವು ದುಡಿತೀರಾ, ನೀವು ತಿಂತೀರಾ. ನಿಮಗೆ ಅಲ್ಲಿ ಮ್ಯಾಜಿಕಲ್ಲಿ ಯಾವ ದೇವರಸ ತಂದು ಕೊಡುವುದಿಲ್ಲ. ಇಲ್ಲಿ ನಿಮಗೆ ಮ್ಯಾಜಿಕಲ್ಲಿ ಯಾವ ದೇವರಸ ತಂದು ಕೊಡುವುದಿಲ್ಲ. ಪಾಪ ಕೈಕಾಲು ಇಲ್ಲ ಹೇಳುವಂಥದ್ದು ಮಂಗನಾಯಿಗಳಿಗೆ ಸಮೇತ ದೇವರು ತಂದು ಕೊಡುವುದಿಲ್ಲ. ಪಾಪ ಅದಕ್ಕೆ ಕೈಕಾಲಿಲ್ಲ, ಅದಕ್ಕೆ ದನಕ್ಕೆ ಕಾಯಿಕಾಲಿಲ್ಲ, ಹಸುವೆಯಲ್ಲಿ ಸಾಯ್ತದೆ ಹೇಳಿದರೆ ಸಾಧ್ಯ, ದೇವರ ತಂದು ಏನು ಕೊಡುವುದಿಲ್ಲ. ಇಲ್ಲಿ ಯಾವುದು ಮ್ಯಾಜಿಕ್ ಇಲ್ಲ. ನೀವು ಹುಲ್ಲು ಹಾಕಿದ್ರೆ ದನ ಬದುಕ್ತದೆ, ದನಕ್ಕೆ ಹಗ್ಗ ತೆಗೆದು ಬಿಟ್ಟರೆ ಅದು ಮೇಯ್ಲಿಕ್ಕೆ ಹೋಗ್ತದೆ. ಯಾರಾದರೂ ದುಡ್ಡು ಕೊಟ್ಟರೆ ದನ ಸಾಕಬಹುದು. ಉದಾಹರಣೆಗೆ ಅಲ್ಲಿ ನಮ್ಮ ಕಪಿಲ ಗೋ ಆಶ್ರಮ ಹೇಳಿದ್ದಾರೆ, ಯಾರೋ ದನ ಬಿಟ್ಟು ಕಡಿಲಿಕ್ಕೆ ಕೊಂಡೋಗೋದನ್ನು ನಿಲ್ಲಿಸಿದ್ದು ಹಗ್ಗ ಬಿಟ್ಟು ನಾನು ಹಿತ್ತಲಲ್ಲಿ ಬಿಡ ಹೇಳುವ ಮನುಷ್ಯನ ಹತ್ರ ಈಗ 600 ದನ ಉಂಟು. 850 ಹೋಗಿದ್ದೀರಾ ನೀವು ಅಲ್ಲಿ? 850 ದನ ಉಂಟು. ಪಾಪ ಹೇಗೆ ಅವನಷ್ಟು ದೊಡ್ಡ ಹಿಂದುತ್ವ ಯಾರಿದ್ದಾರೆ ಈಗ? ಈ 3 ಕಾಸಿನವರಿದ್ದಾರಲ್ಲ, ದೊಡ್ಡ ದೊಡ್ಡ ಆಶ್ರಮ ಕಟ್ಟಿ ದನಕ್ಕೆ ಫ್ಯಾನ್ ಬಿಟ್ಟು ಅಲ್ಲಿ ಫೋಸು ಕೊಟ್ಟು, ನಮ್ಮ ಹತ್ರ ಇಷ್ಟು ದನ ಉಂಟು, ನಾವು ಗೋಮಾತೆ, ವರ್ಷಕ್ಕೊಮ್ಮೆ ಅದಕ್ಕೆ ಪೂಜೆ ಎಂಥದ್ದು 3 ಕಾಸಿನವರದು. ಹಿಂದೆಂದ ಎಷ್ಟು ದನ ಮಾರ್ತಾರೆ ಇದು ನಮಗೆ ಗೊತ್ತಿಲ್ವಾ? ಸ್ಟಾರ್ಟಿಂಗ್ ನಿಮ್ಮದು ಇದಾಗುವಾಗ 300 ದನ ಉಂಟು ಒಂದು ಲೆಕ್ಕಾಚಾರ ಹೇಳ್ತಾರೆ. ಎಷ್ಟು? 300 ನಮ್ಮ ಹಟ್ಟಿಯಲ್ಲಿ ದನ ಉಂಟು ಹೇಳಿ
ರಕ್ಷಣೆ ಮಾಡಿದ್ದು ದನ ಉಂಟು ಹೋದ್ರೆ ಇದುವರೆಗೆ ಅದು 300 ಇರಬೇಕಾ, ಜಾಸ್ತಿ ಆಗ್ಬೇಕು. ಹಾಗಾದ್ರೆ ಇಷ್ಟು ಹಿಡಿದ ದನ ಎಲ್ಲ ಹೋಯ್ತು, ಅದು ಮರಿ ಹಾಕ್ಲಿಲ್ಲವಾ ಹಾಗಾದ್ರೆ? ಅಲ್ಲಿ ಪ್ರಕಾಶ್ ಶೆಟ್ಟಿ ಅವರ ಗೋವಾಶ್ರಮವನ್ನೇ ಹೊಡೆದಾಕಿದ್ದಾರೆ. ಪರಮ ನೀಚರು ಈ BJP ಅವರು, ಇವರದೇ ಕಾರ್ಯಕರ್ತ, ಇವರದೇ ಜವಾಬ್ದಾರಿ ಅವರು ಮಾಡಿದ್ದು ಕೆಲಸ. ಪಾಪ ಅವನು ನಿಮ್ಮ ಹತ್ರ ಬೇಡದೆ, ನಿಮ್ಮ ಹತ್ರ 5 ಪೈಸೆ ಕೇಳಲಿಲ್ಲ ಪಾಪ ಅವನವನಷ್ಟಕ್ಕೆ ದನ ನದಿಯ ನೀರು ಕುಡಿಸಿ ಏನೋ ಅಲ್ಲಿ ಹುಲ್ಲು ಗಿಲ್ಲು ಏನೋ ಮಾಡಿ ಅವನ ಹತ್ರ ಇದ್ದ ಹಣ. ನಾನು ಅವನ ಚಿಕ್ಕ ಪ್ರಾಯದಲ್ಲಿ ನೋಡಿದೆ ಸರ್. ಪ್ರಕಾಶ್ ಶೆಟ್ಟಿ ಏನೋ ಭಾರಿ ಚಿಕ್ಕದವನು. ಅವನ ಅಣ್ಣ ಮತ್ತು ಈಗ ಅಕ್ಕ ತಂಗಿಯಂದರು, ತಂದೆ ಯಾವುದೊಂದು ಲಾರಿದು ಡ್ರೈವರ್ ಆಗಿದ್ದರು, ತಾಯಿ ಇದ್ದರು. ಇವರೆಲ್ಲ ನಾವು ನಮ್ಮ ಕಣ್ಣೆದುರು ನೋಡಿದ ಹುಡುಗರು ಇವರು. ಅಲ್ಲೇ ನಮ್ಮ ಮನೆ ಎದುರು ಗೋದಕ್ಕೆ ಹೋಗ್ತಿದ್ದ ರಾಮದೂತ ವ್ಯಾಯಾಮ ಶಾಲೆ ಹೇಳಿ ಬೇಬಣ್ಣ, ನಮ್ಮ ಮನೆ ಎದುರು ಬೇಬಣ್ಣ, ಈ ರಾಜೇಂದ್ರ ಕುಂದರ್, ದಿನೇಶ್ ಕುಂದರ್, ಲಕ್ಷ್ಮಣ್ ಕುಂದರ್, V4 ಇದೆಲ್ಲ ಇದ್ದಾರಲ್ಲ, ಅವರ ತಂದೆದು ಗೋದ ಇತ್ತು ಬೊಕ್ಕಪಟ್ಟಣದಲ್ಲಿ. ಅದರಲ್ಲಿ ಇವ ಬರ್ತಿದ್ದ ಡೈಲಿ. ಅವನ ಅಕ್ಕನವರಿಬ್ಬರು ಬೊಕ್ಕಪಟ್ಟಣ ಶಾಲೆಯಲ್ಲಿ ಕಲಿತಿದ್ರು. ಇವ ಮತ್ತು ಇವನ ತಮ್ಮ ಒಬ್ಬ ಇದ್ದಾನೆ ಬೆಳ್ಳಗಾಗಿ. ಇವರೆಲ್ಲ ಅವರಷ್ಟಕ್ಕೆ ಇದ್ದ ಹುಡುಗ. ನನಗೆ ಸರಿ ಇವನಿಷ್ಟು ದನ ಇಲ್ಲಿಂದ ಸಾಕಿದೆ ಹೇಳುವಾಗ ನಂಗೆ ಒಮ್ಮೆ ಸರ್ ರವಿ ಅಣ್ಣ ಹೇಳಿದ್ರು, ಅಣ್ಣ ಇಂಚು ಹೇಳಿ. ಆಗ ನಂಗೆ ಗೊತ್ತಾಯ್ತು ಇವನಿಗಿಂತ ದನದ್ದು ಇದು ಬಂತ ಹೇಳಿ ನೋಡುವಾಗ ಕತೆ ಕೇಳಿದೆ. ಎಕ್ಸ್ಟ್ರೀಮ್ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಕಷ್ಟ, ತುಂಬ ಕಷ್ಟ ಆಗ್ತದೆ, ಆದರೆ ಮಾಡಬೇಕಾಗ್ತದೆ. ಅಲ್ಲೇ BJP ಅವರು ಹೋಗಿ ಅವ್ರದ್ದು ಇದ್ದೇ ಇಡೀ ಸೆಡ್ಡನ್ನು ಹಾಳು ಮಾಡಿದಾರಂತಲ್ಲ ಸರ್, ಬೇಜಾರಾಗೋದಿಲ್ಲ? ಕಟ್ಟಿ ಕೊಡಬೇಕಿತ್ತು, ಬೇರೆ ಕೊಡಬೇಕಿತ್ತಲ್ಲ. ದನ ಅಲ್ಲ, ನೀವು ದನ ಹೇಳಿ ಇದ್ದ ಪಾಪದವರ ಮನೆಯಲ್ಲಿ ರಾತ್ರಿ 12 ಗಂಟೆಗೆ ಎದ್ದು ದನ ಹಿಡಿ ಬಂತು ದನ ಹಿಡಿ ಹೇಳಿ ಹೋಗಿ ನೀವು ದನ ರಕ್ಷಣೆ ಮಾಡುವವರು. ನೀ ಆ ದನ ರಕ್ಷಣೆ ಮಾಡಿದವನಿಗೆ ಅದರದೊಂದು ಸೆಂಟರ್, ಅದಕ್ಕೊಂದು ನಿಲ್ಲಿಕ್ಕೆ ಒಂದು ಮಾಡೆಲ್ಲ ಮಾಡಿದ ಆ ಮಾಡೇ ನೀವು ತೆಗೆದಿದ್ದೀರಿ ಅಂದರೆ ಗೋ ಕಡಿತಾರಲ್ಲ ಅವರಿಗಿಂತ ನೀವು ಥರ್ಡ್ ರೇಟ್. ನೀವು ಅದನ್ನು ಉಳಿಸ್ಲಿಕ್ಕೆ ಯೋಗ್ಯತಿಲ್ಲ ನಿಮಗೆ. ಇಲ್ಲಿ ವಿಷಯ ಅಂತ ಗೊತ್ತುಂಟ ಸರ್, ನಿಮಗೆ ಸರಿ ಆಲೋಚನೆ ಮಾಡಿ. ನೀವು ಮಾಡಿದರೆ ಮಾತ್ರ ಅದು ಧರ್ಮ, ನೀವು ಮಾಡಿದರೆ ಮಾತ್ರ ಧರ್ಮ. ಇನ್ನೊಬ್ಬ ಪರಿವಾರದಿಂದ ಇನ್ನೊಬ್ಬ ಹೋಗಿ ಗೋಶಾಲೆ, ಗೋ ರಕ್ಷಣೆ, ಗೋ ಮಾಡ್ತಾನಂದು ಹೇಳಿದರೆ ಯಾವತ್ತೂ ಅವರು ಒಪ್ಪುವುದಿಲ್ಲ. ಅವ ಕಡಿಲಿಕ್ಕೆ ಕಳಿಸ್ತಾನ ಮಾರ, ಅಲ್ಲಿಂದ ಚಿಕ್ಕ ಕರುವನ್ನು ಮಟನಿಗೊಂದು ಕಳಿಸ್ತಾನಂದು ಹೇಳುವಂಥ ಮೂರ್ಖರಿವರು. ಅರ್ಥ ಆಯ್ತಾ? ಚಿಕ್ಕ ಕರುವನ್ನು ಮಟನ್ ಹೇಳಿ ಮಾರ್ತಾನಂದು ಹೇಳುವಂಥ ಮೂರ್ಖರಿವರು. ಕಿವಿಗೆ ಬಿದ್ದಿದೆ ನಮ್ಮದು ಸಹ ಇದು. ಇವರ ಹತ್ರ ಹಿಂದುತ್ವ ಇಲ್ಲ ಸರ್. ಹಿಂದುತ್ವದೊಂದು ಮುಖವಾಡ ಹಾಕಿ ಇವರು ಮಾಡುವುದು ದಂಧೆ, ಬೇರೆ ಏನಲ್ಲ, ಏನಲ್ಲ. ಇವರು ದಂಧೆ ಮಾಡುದು. ಇದು ದಂಧೆ ನಮಗೆ ಸುರಿಗೆ ಗೊತ್ತಿದ್ರು ನಾವು ಸಿದ್ದು ದಂಧೆ ಮಾಡ್ತಿರ್ಲಿಲ್ವ? ನಮಗೆ ಪ್ರಾಮಾಣಿಕವಾಗಿ ನಡೀಲಿಕ್ಕೆ ಕಳಿಸಿದ್ರು. ಅದಾಗಲ್ಲ, ಇದು ಆಗೋದಿಲ್ಲ ಅಲ್ಲ, ನಮಗೆ ಬೇಡ. ನಾವು ದೇವರದಲ್ಲಿ ನಾವು ಸಹ ಚಿಕ್ಕದಿರುವಾಗ ನಾವು ಸಹ ದನದ ಕೆಲಸ ಮಾಡಿದವರೇ. ದನದ ಎಂಥ ಮಹತ್ವ ಹೇಳುವಂಥದ್ದು ನಮಗೆ ಗೊತ್ತುಂಟು. ಗೋವಿನ ಬಗ್ಗೆ ಪ್ರತಿಯೊಂದು ಗೊತ್ತುಂಟು ನಮಗೆ. ಇವರಿಂದ ನಾವು ಮಂತ್ರಪೂರ್ಣವಾಗಿ ಕೇಳಬೇಕಾಳುವಂಥದ್ದು ಏನಿಲ್ಲ. ಮಂತ್ರದಲ್ಲಿ ದನದ ಬಗ್ಗೆ ವಿವರ್ಶನೆ ಕೊಡಬೇಕಾಳಿ ಸಂಸ್ಕೃತದಲ್ಲಿ ಕೊಟ್ಟು ನಮಗೆ ಹೇಳಬೇಕಂಥದ್ದು ಏನಿಲ್ಲ. ದನ ಎಂತಂದು ನಮಗೆ ಗೊತ್ತುಂಟು. ಅದಿರುವಾಗ ಪುನಃ ಇವರ ಹತ್ರ ನಮಗೆ ಅಗತ್ಯ ಇಲ್ಲ, ಯಾವುದು ಅಗತ್ಯ ಇಲ್ಲ ಸರಿ. ಅವರು ನೀವು ಹೋಗಿ ಅದರಲ್ಲಿ ಸಾಯಬಾರ್ದು ಅವರೊಟ್ಟಿಗೆ. ನೀವು ಸ್ವತಂತ್ರವಾಗಿ ಆರಾಮ ಜೀವನ ತೆಗಿಬಹುದು. ನಿಮಗೆ ಎಂಥದ್ದು ಸ್ವಾರ್ಥ ಉಂಟು, ನಿಮ್ಮದೆಂತಾದರೂ ಕೆಲಸ ಉಂಟಂದರೆ ಅವರ ಕೈಕೆಲ್ಲ ಹಿಡೀರಿ, ಆಗ ನೀವು ಏನಾದರೂ ಆಗ್ಬೋದು. ಇಲ್ಲ ನಿಮ್ಗೆ ಏನಾದರೂ ಮತ್ಲಬ್ ಉಂಟ, ಹೋಗಿ ನೀವು ಸಂಘಟನೆಗೆ ಸೇರಿ. ಇಲ್ಲದಿದ್ದರೆ ಇವರೊಟ್ಟಿಗೆ ನಿಮಗೆ ಯಾವುದು ಅಗತ್ಯ ಇಲ್ಲ, ಏನಿಲ್ಲ. ಚಂದದಲ್ಲಿ ಬದುಕು, ಚಂದದಲ್ಲಿ ಮನೆ ನೋಡುವುದು, ಚಂದದಲ್ಲಿ ಬದುಕುದು, ಇದರಷ್ಟು ಸುಖ ಯಾವುದಿಲ್ಲ.